ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ಆಗ್ತಿರುವಂಥ ಅಭಿಯಾನ ಒಂದು ಡಿಜಿಟಲ್ ಕ್ರಾಂತಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಆರ್ಗ್ಯಾನಿಕ್ ಅಂದರೆ ಇದು. ಕಾಮನ್ ಜನಗಳು ಸಿನಿಮಾ ನೋಡುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇವತ್ತಿಗೂ ರಿಲೀಸ್ ಅಂತ ಅನೌನ್ಸ್ ಮಾಡಿದ್ರೆ ಥಿಯೇಟರ್ಗೆ ಹೋಗುವಂಥ ಜನ ಇದ್ದಾರೆ, ಸಿನಿಮಾ ನೋಡಿ ಎಂಜಾಯ್ ಮಾಡುವಂಥ ಜನ ಇದ್ದಾರೆ. ಆಮೇಲೆ ಅಣ್ಣವ್ರದೇ ಬಬ್ರು ವಾಹನ, ಆಪರೇಷನ್ ಡೈಮಂಡ್ ರಾಕೆಟ್, ಮಯೂರ, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ರಿಲೀಸ್ ಆದವು. ಯಜಮಾನ ಸಿನಿಮಾ ಅವತ್ತಿಗೆ ವರ್ಷಾನುಗಟ್ಟಲೆ ಜನ ನೋಡಿದಂಥ ಸಿನಿಮಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು. ಈ ಓಂ ಹೇಗೋ ಕರಿಯಾನು ಹಾಗೆ ಅಂತ ಹೇಳ್ಬೋದು. ಎಸ್ಪೆಷಲಿ ಉಪೇಂದ್ರ ಅಂಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ರೀಸೆಂಟ್ಲಿ ಜಾಕಿ, ಕೆಲವೊಂದು ಸಿನಿಮಾಗಳು ರಿಲೀಸ್ ಆದಾಗ ಫ್ಲಾಪ್ ಆಗಿ ರಿಲೀಸ್ ಆದಾಗ ಬಿಗ್ಗೆಸ್ಟ್ ಹಿಟ್ಸ್ ಆಗಿದ್ದಾವೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಅಂತ. ಇವತ್ತು ನಿಮ್ಮ ಮುಂದೆ ಬಂದಿರೋ ವಿಷಯ ಅಗೇನ್ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ಆಗ್ತಿರುವಂಥ ಅಭಿಯಾನ ಒಂದು ಡಿಜಿಟಲ್ ಕ್ರಾಂತಿ ಅಂತಲೇ ಹೇಳ್ಬೋದು. ಆ ಥರದ್ದು ಒಂದು ಕ್ರಾಂತಿನೇ ಡಿಜಿಟಲಲ್ಲಿ ಶುರುವಾಗಿದೆ. ಅಂದರೆ ನಾನು ಇಷ್ಟು ವರ್ಷಗಳಲ್ಲಿ ಒಂದು ಸಿನಿಮಾ ಪತ್ರಕರ್ತನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿ ಯಾವತ್ತೂ ಕೂಡ ಯಾವೊಂದು ಸಿನಿಮಾಗೂ ರಿಲೀಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಇಷ್ಟು ದೊಡ್ಡ ಅಭಿಯಾನ, ಅದು ಇಷ್ಟು ಆರ್ಗ್ಯಾನಿಕ್ ವೇನಲ್ಲಿ. ಅಂದರೆ ಎಲ್ಲರೂ ಇವಾಗ ಆರ್ಗ್ಯಾನಿಕ್ಕು ಇನ್ನೊಂದು ಮತ್ತೊಂದು ಅಂತೆಲ್ಲ ಮಾತಾಡಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ಆರ್ಗ್ಯಾನಿಕ್ ಅಂದರೆ ಇದು. ಆ್ಯಕ್ಚುಲಿ ಸಿನಿಮಾ ಕ್ರೇಜ್ ಅಂದರೆ ಇದು. ಆ್ಯಕ್ಚುಲಿ ಸಿನಿಮಾ ಪ್ರೀತಿ ಅಂದರೆ ಇದು. ಕನ್ನಡ ಸಿನಿಮಾ ಪ್ರೀತಿ ಅಂದರೆ ಇದು ಅಂತ ಹೇಳಿದ್ರೆ ಇದಾಗುತ್ತೆ. ಅಂದರೆ ಆ ಥರದ್ದು ಒಂದು ಮೂಮೆಂಟಮ್ ಕ್ರಿಯೇಟ್ ಆಗಿದೆ, ಒಂದು ಮೂಮೆಂಟ್ ಕ್ರಿಯೇಟ್ ಆಗಿದೆ. ಎಲ್ಲರೂ ಕನ್ನಡ ಸಿನಿಪ್ರಿಯರು ಎಲ್ಲರೂ ಎಲ್ಲೋ ಮೂಲೆಯಲ್ಲಿರುವಂತಹ ಪ್ರತಿಯೊಬ್ಬ ಸಿನಿಪ್ರಿಯ ಕೂಡ ಈ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಬಯಸ್ತಾ ಇದ್ದಾನೆ. ಅದಕ್ಕೆ ಒಂದು ಅಭಿಯಾನಗಳು ಎಷ್ಟರ ಮಟ್ಟಿಗೆ ಶುರುವಾಗಿದೆ ಅನ್ನೋದು ನೀವೆಲ್ಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಸಿನಿಮಾ ವಿಷಯ ಮಾತಾಡುವಂತಹ ಪ್ಲ್ಯಾಟ್ಫಾರ್ಮ್ಸು, ಬರೆಯುವಂಥ ಪ್ಲ್ಯಾಟ್ಫಾರ್ಮ್ಸು ಹಿಡಿದು ಕಾಮನ್ ಜನಗಳು ಸಿನಿಮಾ ನೋಡುವಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಮೇ ಬಿ ಈ ಬೈಕೆ ಫಲಿಸುತ್ತೆ. ಖಂಡಿತವಾಗ್ಲೂ ಈಶ್ವರಿ ಸಂಸ್ಥೆ ರವಿಚಂದ್ರನ್ ಅವರು ಈ ಸಿನಿಮಾನ ರಿಲೀಸ್ ಮಾಡ್ತಾರೆ ಅಂತ ಒಂದು ಆಶಯ ವ್ಯಕ್ತವಾಗ್ತಿದೆ. ಅದೇನೇ ಇದ್ದರೂ ಅಂದರೆ ನಾನು ಈ ಒಂದು ರಿಲೀಸ್ ವಿಚಾರಕ್ಕೆ ಮಾತಾಡಬೇಕು ಅಂತಲೇ ಈ ಒಂದು ವಿಡಿಯೋನ ಮಾಡ್ತಿರೋವಂಥದ್ದು. ಅಂದರೆ ಕನ್ನಡ ಚಿತ್ರೋದ್ಯಮದಲ್ಲಿ ವಿಶೇಷವಾಗಿ ರಿಲೀಸ್ದೇ ಒಂದು ಪರಂಪರೆ ಇದೆ. ರಿಲೀಸ್ ಸಿನಿಮಾಗಳು ಅಂತಂದರೆ ಮೊದಲಿಗೆ ಕಣ್ಣೆದುರಿಗೆ ಬರೋದು ಓಂ ಸಿನಿಮಾ. ಶಿವರಾಜ್ ಕುಮಾರ್ ಅವರ ಅಭಿನಯದ, ಉಪೇಂದ್ರ ಅವರು ನಿರ್ದೇಶನದ ಆ್ಯಂಡ್ ವಜ್ರೇಶ್ವರಿ ಕಂಬೈನ್ಸ್ನ ಇಂಡಸ್ಟ್ರಿಯ ಎವರ್ಗ್ರೀನ್ ದಾಖಲೆ ಅಂತ ಸಿನಿಮಾ. ಹಲವು ದಾಖಲೆಗಳಿಗೆ ಸಾಕ್ಷಿಯಾಗಿರುವಂಥ ಸಿನಿಮಾ. ಸುಮಾರು 550 ಸಲ ಸತತವಾಗಿ, ಅಂದರೆ ಬಿಡುಗಡೆ ಆದ ದಿನದಿಂದ ಸತತವಾಗಿ ರಿಲೀಸ್ ಆಗಿ ಇಷ್ಟು ಸಲ ಬಿಡುಗಡೆಯಾಗಿ ಲಿಮ್ಕಾ ದಾಖಲೆಯನ್ನು ಬರೆದಿರುವಂಥ ಸಿನಿಮಾ ಓಂ. ಸೊ ಓಂ ಇವತ್ತಿಗೂ ರಿಲೀಸ್ ಅಂತ ಅನೌನ್ಸ್ ಮಾಡಿದ್ರೆ ಥಿಯೇಟರ್ಗೆ ಹೋಗುವಂಥ ಜನ ಇದ್ದಾರೆ, ಸಿನಿಮಾ ನೋಡಿ ಎಂಜಾಯ್ ಮಾಡೋವಂಥ ಜನ ಇದ್ದಾರೆ. ಸೊ ಇದೊಂದು ಸಾರ್ವಕಾಲಿಕವಾಗಿ ಓಂ ಯಾವಾಗಲೂ ಕೂಡ ರಿಲೀಸ್ ವಿಚಾರದಲ್ಲಿ ಮೊದಲಿಗೆ ನಿಲ್ಲುತ್ತೆ. ಅದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅಂದರೆ 2008ರಲ್ಲಿ ಸತ್ಯ ಹರಿಶ್ಚಂದ್ರ ಸಿನಿಮಾನ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾನ ಕಲರ್ಗೆ ಮಾಡಿ ರಿಲೀಸ್ನ ಮಾಡಿದರು. ಸೊ ಆವತ್ತಿನ KCN ಗೌಡ್ರು, ಸೊ ಆ ಸಿನಿಮಾದ ನಿರ್ಮಾಪಕರು, ಅವರು ರಿಲೀಸ್ ಮಾಡಿದಂಥ ಹೊತ್ತಲ್ಲಿ ಅದೊಂದು ದೊಡ್ಡ ಸಂಭ್ರಮ ಆಗಿತ್ತು. 2008ರಲ್ಲಿ ಸತ್ಯ ಹರಿಶ್ಚಂದ್ರ ಬಿಡುಗಡೆ ಆದಮೇಲೆ ಅದೇ ಸಂಸ್ಥೆಯಿಂದ ಕಸ್ತೂರಿ ನಿವಾಸ ಸಿನಿಮಾ ಕೂಡ ಕಲರೀಕರಣ ಆಗಿ ಕಸ್ತೂರಿ ನಿವಾಸ ರಿಲೀಸ್ ಆಗಿತ್ತು. ಅದಾದಮೇಲೆ ಅಣ್ಣವ್ರದೇ ಬಬ್ರು ವಾಹನ, ಆಪರೇಷನ್ ಡೈಮಂಡ್ ರಾಕೆಟು, ಮಯೂರ, ಹೀಗೆ ಹಲವಾರು ಸಿನಿಮಾಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ರಿಲೀಸ್ ಆದವು. ಆ್ಯಂಡ್ ಅದೇ ಥರ ಡಾಕ್ಟರ್ ವಿಷ್ಣುವರ್ಧನ್ ಅವರದು ರಿಲೀಸ್ ಆದಂಥ ಸಿನಿಮಾಗಳು ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಆದಂಥ ಸಿನಿಮಾಗಳು. ಅದರಲ್ಲಿ ಇದೇ ಶಾಂತಿ ಕ್ರಾಂತಿ ನಿರ್ಮಾಣ ಮಾಡಿರುವಂತಹ ಈಶ್ವರಿ ಸಂಸ್ಥೆಯ ನಾಗರಹಾವು ಸಿನಿಮಾ ರೀಸೆಂಟ್ ಅಂದರೆ ಒಂದು 2-3 ವರ್ಷದ ಹಿಂದೆ ಅಷ್ಟೇ ಅದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿತ್ತು. 7.1 ಸೌಂಡಿಂಗಿಗೆಲ್ಲ ಕನ್ವರ್ಟ್ ಮಾಡಿ ಆ ಒಂದು ಇವತ್ತಿನ ಟೆಕ್ನಾಲಜಿಯನ್ನು ಅಳವಡಿಸಿ ಆ ಸಿನಿಮಾವನ್ನು ತುಂಬ ದೊಡ್ಡ ₹2 ಕೋಟಿ ಖರ್ಚು ಮಾಡಿ ಆ ಸಿನಿಮಾನ ಮರುಬಿಡುಗಡೆ ಮಾಡಿದರು. ತುಂಬ ದೊಡ್ಡ ಮಟ್ಟದ ಯಶಸ್ಸು ಆ ಸಿನಿಮಾ ಗಳಿಸ್ತು. ರೀಸೆಂಟ್ಲಿ ಹೇಳಬೇಕು ಅಂದರೆ ಕೋಟಿಗೊಬ್ಬ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಯಿತು. ರಾಜ್ಯದಾದ್ಯಂತ ಯಶಸ್ವಿಯಾಗಿ ಇವತ್ತಿನ ಒಂದು ಹೊಸ ಸಿನಿಮಾ, ಸ್ಟಾರ್ ಸಿನಿಮಾ ರಿಲೀಸ್ ಆದರೆ ಏನೆಲ್ಲ ಗಳಿಕೆ ಗಳಿಸಬೇಕೋ ಆ ಥರದೊಂದು ಗಳಿಕೆಯನ್ನು ಕೋಟಿಗೊಬ್ಬ ಸಿನಿಮಾ ಗಳಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಅಂದರೆ ಜನ ಮುಗಿಬಿದ್ದು ಮತ್ತೆ ಸಿನಿಮಾ ನೋಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದರ ಜೊತೆಗೆ ಇದೇ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಅನೇಕ ಸಿನಿಮಾಗಳು ರಿಲೀಸ್ ಆಗಿದೆ. ಅದರಲ್ಲಿ ಯಜಮಾನ ಕೂಡ ಒಂದು. ಯಜಮಾನ ಸಿನಿಮಾ ಅವತ್ತಿಗೆ ವರ್ಷಾನುಗಟ್ಟಲೆ ಜನ ನೋಡಿದಂಥ ಸಿನಿಮಾ, ಅಷ್ಟು ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದಂಥ ಸಿನಿಮಾ. ಇವತ್ತಿಗೂ ಟಿವಿಯಲ್ಲಿ, ಡಿಜಿಟಲಲ್ಲಿ ಎಲ್ಲೇ ಸಿಕ್ಕಿದ್ರೂ ಆ ಸಿನಿಮಾನ ಪದೇ ನೋಡ್ತಾರೆ. ಅದು ಕೌಟುಂಬಿಕ ಚಿತ್ರ, ಅಷ್ಟು ದೊಡ್ಡ ಮಟ್ಟದ ಯಶಸ್ಸು. ಸೊ ಆ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಿತ್ತು. ಅದು ಬಿಟ್ಟು ಸಾಕಷ್ಟು ಸಿಂಗಾಪುರದಲ್ಲಿ ರಾಜಕುಳ್ಳ, ಖೈದಿ, ಹೀಗೆ ಸುಮಾರು ಸಿನಿಮಾಗಳು ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಕೂಡ ರಿಲೀಸ್ ಆಗಿರುವಂಥದ್ದನ್ನ ನಾವು ನೋಡ್ಬೋದು ಇತಿಹಾಸದಲ್ಲಿ. ಅದನ್ನು ಬಿಟ್ಟರೆ
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ರೀಸೆಂಟ್ಲಿ ಜಾಕಿ, ಹಾಗೆ ಅಂಜನಿ ಪುತ್ರ ರಿಲೀಸ್ ಆಗಿತ್ತು, ಅದರ ಪ್ರೀವಿಯಸ್ಸು ಆಕಾಶ್ ರೀಸೆಂಟ್ಲಿ ರಿಲೀಸ್ ಆಗಿತ್ತು. ಪ್ರತಿ ಸಿನಿಮಾ ಅವ್ರದ್ದು ಯಾವುದೆಲ್ಲ ಒಂದು ರಿಲೀಸ್ ಆಗ್ತಿದೆ ಅದು ಒರಿಜಿನಲ್ ಹೊಸದಾಗಿ ಅವತ್ತು ಆಗಿ ರಿಲೀಸ್ ಆಗಿರೋಂತಹ ಒಂದು ಸಂಭ್ರಮಗಳನ್ನು ನಾವು ನೋಡಿದ್ದೀವಿ. ಯಶಸ್ಸನ್ನು ಗಳಿಸಿರುವಂತಹ ಸಿನಿಮಾಗಳು ಪುನೀತ್ ರಾಜ್ಕುಮಾರ್ ಅವ್ರದ್ದು ಎಲ್ಲ ಸಿನಿಮಾಗಳು ಮರುಬಿಡುಗಡೆ ಆಗಿರುವಂಥ ಎಲ್ಲ ಸಿನಿಮಾಗಳು ಕೂಡ ಅಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಪ್ರದರ್ಶನ ಆಯಿತು. ಜನ ಅದನ್ನು ಅಷ್ಟು ಚೆನ್ನಾಗಿ ಪ್ರೀತಿಸಿದ್ರು. ಇನ್ನೂ ಅವರ ಅನೇಕ ಸಿನಿಮಾಗಳು ರಿಲೀಸ್ ಆಗೋ ಸಾಲಲ್ಲಿದೆ. ವರ್ಷಕ್ಕೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಅವ್ರದ್ದೊಂದು ಸಿನಿಮಾ ಮರುಬಿಡುಗಡೆ ಆಗೋದು ಪ್ರತೀತಿಯಾಗಿದೆ. ಅದು ಮುಂದುವರಿಯುತ್ತೆ ಕೂಡ. ಇದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರದ್ದು ಈ ಓಮ್ ಹೇಗೋ ಕರಿಯಾನು ಹಾಗೆ ಅಂತ ಹೇಳ್ಬೋದು. ಯಾಕೆಂದರೆ ಕರಿಯಾ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಸಲ ರಿಲೀಸ್ ಆಗಿರುವಂಥ ಸಿನಿಮಾ. ಆಮೇಲೆ ಸುಮಾರು ಸಿನಿಮಾಗಳು ರಿಲೀಸ್ ಆಗಿ ಯಶಸ್ವಿಯಾಗಿ ಇರುವಂಥ ಸಿನಿಮಾಗಳು ರಿಲೀಸ್ ಆಗಿ ಮತ್ತೆ ಯಶಸ್ವಿಯಾಗಿರೋದು ಉಂಟು. ಕೆಲವೊಂದು ಸಿನಿಮಾಗಳು ರಿಲೀಸ್ ಆದಾಗ ಫ್ಲಾಪ್ ಆಗಿ ರಿಲೀಸ್ ಆದಾಗ ಬಿಗ್ಗೆಸ್ಟ್ ಹಿಟ್ಸ್ ಆಗಿದ್ದಾವೆ. ಸೊ ನಾನು ಆ ಕರಿಯಾ ಸಿನಿಮಾ ಬಿಗಿನಿಂಗ್ ರಿಲೀಸ್ ಆದಾಗ ಅಷ್ಟು ದೊಡ್ಡ ಮಟ್ಟದ ಯಶಸ್ಸಾಗಿಲ್ಲ. ಆದರೆ ರಿಲೀಸ್ ಆದಮೇಲೆ ಅದು ವರ್ಷಾನುಗಟ್ಟಲೆ ಪ್ರದರ್ಶನ ಆದಂಥ ಸಿನಿಮಾ. ಇವತ್ತಿಗೂ ಕೂಡ ಕರಿಯಾ ಹಾಕಿದಾಗ ಕರಿಯಾ ರಿಲೀಸ್ ರೀಸೆಂಟ್ಲಿ ಆಯಿತು, ತುಂಬ ದೊಡ್ಡ ಯಶಸ್ಸನ್ನು ಗಳಿಸಿದಂಥ ಸಿನಿಮಾ. ಕಲಾಸಿಪಾಳ್ಯನೂ ಅಷ್ಟೇ, ರೀಸೆಂಟ್ಲಿ ಕಲಾಸಿಪಾಳ್ಯ ಸಿನಿಮಾ ಕೂಡ ರಿಲೀಸ್ ಆಯಿತು, ಅದು ಕೂಡ ತುಂಬ ದೊಡ್ಡ ಯಶಸ್ಸನ್ನು ಗಳಿಸ್ತು. ಇದ್ರ ಮಧ್ಯೆ ಶಾಸ್ತ್ರಿ ರಿಲೀಸ್ ಆಗಿತ್ತು, ಅದಕ್ಕೂ ಕೂಡ ಒಳ್ಳೆಯ ಪ್ರತಿಕ್ರಿಯೆಗಳು ಸಿಕ್ತು. ಅಂದರೆ ದರ್ಶನ್ ಅವ್ರದ್ದು ಸುಮಾರು ಅವರು ಯಶಸ್ವಿ ಸಿನಿಮಾಗಳು ಎಲ್ಲವೂ ಕೂಡ ರಿಲೀಸ್ ಆದಾಗ ತುಂಬ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. ಕಲಾಸಿಪಾಳ್ಯ ಜೊತೆಗೆ ಇನ್ನೂ ಮುಖ್ಯವಾದ ಒಂದು ಸಿನಿಮಾ ಮೆಜೆಸ್ಟಿಕ್. 20 ವರ್ಷ ಆಗಿತ್ತು ಆ ಸಿನಿಮಾ ಇದಾಗಿ ಏನೋ ರಿಲೀಸ್ ಆಗಿ ದರ್ಶನ್ ಅವ್ರಿಗೆ ಒಂದು ಕೆರಿಯರ್ ಆಗಿ. ಸೊ ಆ ಸಿನಿಮಾನ ಆ 20 ವರ್ಷದ ಸಂದರ್ಭದಲ್ಲಿ ಅದನ್ನು ಮರು ಬಿಡುಗಡೆ ಮಾಡಿದ್ರು ಹೊಸ ಟೆಕ್ನಾಲಜಿಯಲ್ಲಿ. ಮೆಜೆಸ್ಟಿಕ್ ಕೂಡ ಹೊಸ ಸಿನಿಮಾದಂತೆ ರಿಲೀಸ್ ಆಗಿ ತುಂಬ ದೊಡ್ಡ ಯಶಸ್ಸನ್ನು ಗಳಿಸಿದಂಥ ಸಿನಿಮಾ. ಸೊ ಹೆಚ್ಚು ಕಮ್ಮಿ ಹಿಂಗೆ ನೋಡ್ತಾ ಹೋದರೆ ಒಂದು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದೆಲ್ಲವೂ ಸಿನಿಮಾಗಳು ಎಷ್ಟು ರಿಲೀಸ್ ಆಗಿದಾವೋ ಅದೇ ರೀತಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾಗಳು ಹೆಚ್ಚಿಗೆ ರಿಲೀಸ್ ಆಗಿರುವಂಥದ್ದು. ಇನ್ನು ಈ ರಿಲೀಸ್ ವಿಚಾರದಲ್ಲಿ ಉಪೇಂದ್ರ ಅವರು ಕೂಡ ವಿಶೇಷವಾಗಿ ಸ್ಥಾನ ಗಳಿಸ್ತಾರೆ. ಎಸ್ಪೆಷಲಿ ಉಪೇಂದ್ರ ಆ್ಯಂಡ್ ಉಪೇಂದ್ರ ಆ್ಯಕ್ಚುಲಿ 2 ಸಲ ಏನೋ ರಿಲೀಸ್ ಆಯಿತು, 2 ಸಲನೂ ಸೂಪರ್ ಸಕ್ಸಸ್. ಆ್ಯಂಡ್ ಉಪೇಂದ್ರ ಆಲ್ಸೋ ಏನು ಆ ಟೈಮಿನ ಆ ಕ್ರೇಜು, ಆ ಮೊಮೆಂಟಮ್ಮು, ಆ ಕ್ರಿಯೇಟ್ ಮಾಡಿದಂತಹ ಆ ಒಂದು ಏನೋ ಆ ಹೀಟು ಇನ್ನೂ ಹಂಗೆ ಇದೆ. ಉಪೇಂದ್ರ ಅಂದರೆ ಮತ್ತೆ ಅದೇನೇ ಮತ್ತು ಉಪೇಂದ್ರನೇ ನಮ್ಮ ಎಲ್ಲರಲ್ಲೂ ಕೂಡ ಕನ್ನಡ ಸಿನಿಮಾ ಪ್ಲೇಯರಲ್ಲಿ ತುಂಬ ಗಾಢವಾಗಿ ನಿಂತಿರೋದು, ನಾಟಿರೋದು. ಸೊ ಹಾಗಾಗಿ ಉಪೇಂದ್ರ ಸಿನಿಮಾ ರಿಲೀಸ್ ಆದಾಗ ಕೂಡ ತುಂಬ ಯಶಸ್ವಿಯಾಗಿ ಅದು ರಿಲೀಸ್ನ ಆಯಿತು. ಮತ್ತು ಕೂಡ ಯಶಸ್ವಿಯಾಗಿ ರಿಲೀಸನ್ನು ಕಂಪ್ಲೀಟ್ ಮಾಡಿದಂಥ ಸಿನಿಮಾ. ಸೊ ಅದು ಇವತ್ತಿಗೆ ರಿಲೀಸ್ ಮಾಡಿದ್ರೆ ಮತ್ತೆ ಅಗೇನ್ ಹೋಗುವಂಥ ಸಿನಿಮಾ. ಕನ್ನಡದಲ್ಲಿ ಸಾಕಷ್ಟು ಎವರ್ಗ್ರೀನ್ ಸಿನಿಮಾಗಳಿದೆ. ಆ ಎಲ್ಲ ಎವರ್ಗ್ರೀನ್ ಸಿನಿಮಾಗಳು ಅದು ಯೂಟ್ಯೂಬಲ್ಲಿರಲಿ, OTTಲಿರಲಿ, ಟಿವಿಲೇ ಬರಲಿ, ಅದು ಥಿಯೇಟ್ರಲ್ಲಿ ನೋಡಿ ಆ ಖುಷಿ, ಆ ಎಂಜಾಯ್ಮೆಂಟ್ ಮಾಡೋದೇ ಬೇರೆ. ಸೊ ಆ ಥರದ್ದೊಂದು ಪರಂಪರೆ ಈಗ ಅಗೇನ್ ಶುರುವಾಗಬೇಕು. ಶಾಂತಿ ಕ್ರಾಂತಿಯಿಂದ ಅದು ಆರಂಭ ಆಗಬೇಕು ಅನ್ನೋದು ಸಮಸ್ತ ಕನ್ನಡ ಪ್ರೇಕ್ಷಕರ ಆಶಯ. ಓಮ್ ಸಿನಿಮಾ ಮಾತ್ರ ಇದೆಲ್ಲವನ್ನೂ ಮೀರಿ ವಿಶೇಷ ಸ್ಥಾನವನ್ನು ಗಳಿಸುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ರವಿಚಂದ್ರನ್ ಅವರು ವಿಚಾರಕ್ಕೆ ಬಂದರೆ ಫಾರ್ ದಿ ಫಸ್ಟ್ ಟೈಮ್ ಶಾಂತಿ ಕ್ರಾಂತಿ ಸಿನಿಮಾ ಮರು ಬಿಡುಗಡೆ ಆಗಬೇಕು ಅನ್ನೋದು, ಅವರ ಸಿನಿಮಾಗಳಲ್ಲಿ ಪ್ರೇಮಲೋಕ ರಿಲೀಸ್ ಮಾಡಬೇಕು, ಅವ್ರದ್ದು ಬೆಸ್ಟ್ ಸಿನಿಮಾಗಳು ರಾಮಾಚಾರಿ, ಹಳ್ಳಿ ಮೇಷ್ಟ್ರು, ಸುಮಾರು ಸಿನಿಮಾಗಳು ಇವಾಗ ಚಾಲ್ತಿಗೆ ಬಂದಿದೆ. ಆ ಸಿನಿಮಾ ರಿಲೀಸ್ ಆದರೆ ಹೇಗಿರುತ್ತೆ, ಈ ಸಿನಿಮಾ ರಿಲೀಸ್ ಆಗಿದ್ರೆ ಹೇಗಿರುತ್ತೆ ಅಂತ. ಯಾಕೆಂದರೆ ಕೆರಿಯರ್ ದಿ ಬೆಸ್ಟು ರೆಕಾರ್ಡ್ ಬ್ರೇಕ್ಗಳು ಹಿಟ್ಗಳನ್ನು ಕೊಟ್ಟಿರುವಂತಹ ಕನಸುಗಾರನ ಸಿನಿಮಾಗಳು ಬರಬೇಕು ಅಂತ ಈ ಒಂದು ವಿಶೇಷವಾಗಿ ಈ ಸಿನಿಮಾಗೆ ಏಕಾಂಗಿನೂ ರಿಲೀಸ್ ಮಾಡಬೇಕು ಅಂತ ಮಾತುಗಳು ಕೇಳಿಬರ್ತಿದೆ. ವಿಶೇಷವಾಗಿ ಶಾಂತಿ ಕ್ರಾಂತಿ ಅವರು ಅವತ್ತಿಗೆ ಹಾಕಿದಂತಹ ಬಂಡವಾಳ ಆಗಿರ್ಬೋದು, ಮಾಡಿದಂಥ ಸಾಹಸ ಆಗಿರ್ಬೋದು ಬಹಳ ದೊಡ್ಡದು. ಇವತ್ತಿಗೆ ಇದು ರವಿಚಂದ್ರನ್ ಅವ್ರಿಗೇನೋ ನಾವು ಈ ಸಿನಿಮಾನ ಹಿಟ್ ಮಾಡಿಬಿಟ್ಟು ದುಡ್ಡು ಕೊಡಬೇಕು ಅಂತಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆಯಲ್ಲ, ರವಿಚಂದ್ರನ್ ಅವರು ಕಂಡಂಥ ಆ ಒಂದು ಸಿನಿಮಾ ಕನಸು, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವತ್ತಿಗೆ ಆ ಕಂಟೆಂಟ್ ಕ್ಲಿಕ್ ಆಗದೆ ಇರ್ಬೋದು, ಇಷ್ಟ ಆಗದೆ ಇರ್ಬೋದು. ಬಟ್ ಇವತ್ತಿನ ಜನ್ರೇಷನ್ಗೆ ಇವತ್ತಿಗೆ ಈ ಒಂದು ಆ ಕಂಟೆಂಟು ಇಷ್ಟ ಆಗಬೇಕು, ಅದು ಇಡಿಸಿದ್ರೆ ಸಾಕು, ರವಿಚಂದ್ರನ್ ಅವರ ಆ ಒಂದು ಯೋಚನೆಗೆ, ಅವರ ಶ್ರಮಕ್ಕೆ, ಅವರ ಒಂದು ವಿಷನ್ಗೆ ಸಾರ್ಥಕತೆ ಸಿಗಲಿ ಅಂತ ಅಷ್ಟೇ. ಇದರಿಂದ ಏನೋ ತುಂಬ ಕೋಟಿ ಬಂದ್ಬಿಡುತ್ತೆ, ಅವರು ತುಂಬ ಸಿನಿಮಾದಲ್ಲಿ ಕಳ್ಕೊಂಡಿದ್ದಾರೆ, ಅದರಿಂದ ಅವ್ರಿಗೆ ಆಗ್ಬಿಡಲಿ ಅನ್ನೋ ಉದ್ದೇಶ ಅಲ್ಲ. ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು, ಅವರು ಆ ಆ ಫೀಲ್ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಸೊ ಹಾಗಾಗಿ ಶಾಂತಿ ಕ್ರಾಂತಿ ಮರು ಬಿಡುಗಡೆ ಆಗಲೇಬೇಕು ಅನ್ನೋದಕ್ಕೆ ನಿರಂತರವಾಗಿ ಈ ಥರದ್ದೊಂದು ಅಭಿಯಾನವನ್ನು ಕನ್ನಡ ಪಿಕ್ಚರ್ ಕೂಡ ಶುರು ಮಾಡಿರುವಂಥದ್ದು. ಸೊ ಕನ್ನಡ ಚಿತ್ರರಂಗ ಆಗಲೇ ಹೇಳ್ದಂಗೆ ಪರಂಪರೆ ತುಂಬ ದೊಡ್ಡದಾಗಿದೆ. ಮರು ಬಿಡುಗಡೆಯಾಗಿ ತುಂಬ ದೊಡ್ಡ ಯಶಸ್ಸುಗಳನ್ನು ಕಳಿಸಿರೋದು, ಇಷ್ಟು ಸ್ಟಾರ್ಗಳು ಸಿನಿಮಾಗಳು ಸಾಲಲ್ಲಿರುವಂಥದ್ದು. ಹಾಗಾಗಿ ಇದೆಲ್ಲವನ್ನು ಒಂದು ರೀತಿಯಾಗಿ ನೆನಪಿಸಿ ಶಾಂತಿ ಕ್ರಾಂತಿ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಬೇಕು, ಅದೇ ರೀತಿಯಾಗಿ ಮರು ಬಿಡುಗಡೆ ಆಗಬೇಕು ಅನ್ನೋದೇ ನಮ್ಮ ಆಶಯ.